ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ಈಗಾಗಲೇ ನಾವು ಮುರಾರ್ಜಿ 2024 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಆಲ್ರೆಡಿ ನಾವು ಕನ್ನಡ ವಿಭಾಗವನ್ನು ಮತ್ತು ಇಂಗ್ಲಿಷ್ ವಿಭಾಗವನ್ನು ಬಿಡಿಸಿದ್ದೀವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂತಂದ್ರೆ ಗಣಿತ ವಿಭಾಗ. ಗಣಿತ ವಿಭಾಗದಲ್ಲಿನೂ ಕೂಡ ಏನಾಗಿರ್ತದೆ ಅಂದ್ರೆ 20 ಪ್ರಶ್ನೆಗಳು ಬಂದಿರ್ತಾವೆ. ಸೊ 20 ಪ್ರಶ್ನೆಗಳನ್ನ ನಾವು ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಬಿಡಿಸ್ತಾ ಹೋಗೋಣ ಅಂತ. ನೀವು ಬೇಸಿಕ್ ಆಗಿ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ವಿಷಯಗಳನ್ನ ಆಮೇಲೆ ಸ್ವಲ್ಪ ಅಡ್ವಾನ್ಸ್ ಆಗಿ ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಈಸಿಯಾಗಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಬಿಡಿಸ್ಬಹುದು. ಸೊ ಹಾಗಾದ್ರೆ ನೋಡ್ರಿ, ಸೊ 41ನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ ಏನು ಅಂತಂದ್ರೆ, ನಿಮಗೆ ಏನಾದರೂ ತರಗತಿಗಳು ಆನ್ಲೈನ್ ತರಗತಿಗಳು ಬೇಕು ಅಂತಂದ್ರೆ ನೀವು ನಮ್ಮ ಒಂದು ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪ್ನ ಏನು ಮಾಡ್ಬೋದು, ಡೌನ್ಲೋಡನ್ನು ಮಾಡ್ಕೋಬಹುದು. ಡೌನ್ಲೋಡನ್ನು ಮಾಡಿಕೊಂಡು ಅಲ್ಲಿ ತರಗತಿಗಳನ್ನು ನೀವು ಪರ್ಚೇಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ತರಗತಿಗಳನ್ನು ನೀವು ಏನು ಮಾಡ್ಬೋದಾಗಿದೆ, ನೋಡ್ಕೊಳ್ಬೋದಾಗಿದೆ. ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ 8497831356 ಅಂತಕ್ಕಂಥ ನಂಬರ್ನ ನೀವೇನು ಮಾಡ್ರಿ, ಕಾಂಟ್ಯಾಕ್ಟ್ ಮಾಡಿ. ಅಥವಾ 8073158840 ಅಂತಕ್ಕಂಥ ನಂಬರನ್ನು ನೀವೇನು ಮಾಡ್ಬೋದು, ಕಾಂಟ್ಯಾಕ್ಟನ್ನು ಮಾಡ್ಬೋದು. ನಂಬರನ್ನು ನೋಟ್ ಮಾಡ್ಕೊರಿ. ನಿಮಗೆ ಏನಾದರೂ ಆಸಕ್ತಿ ಇದ್ರೆ ನೀವು ಈ ನಂಬರನ್ನು ಏನು ಮಾಡ್ಬೋದು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಏನು ಮಾಡ್ಬೋದಾಗಿದೆ, ಪಡ್ಕೊಳ್ಬೋದಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಈಗ ಕನ್ನಡ ವಿಭಾಗವನ್ನು ನೋಡ್ತಾ ಬಂದಾಗ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ನೋಡ್ರಿ, ಮೊದಲನೇ ಪ್ರಶ್ನೆ, ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿಯೊಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ? ವಾಕ್ಯ ರೂಪದ ಪ್ರಶ್ನೆಗಳು. ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ. ಇದೇ ಪ್ರಶ್ನೆಗಳ ಮೇಲೇನೆ ನಿಮ್ಗೆ ಹೆಚ್ಚಿನ ಪ್ರಶ್ನೆಗಳು ಬಂದಿರ್ತಾವೆ. ನೀವು ಈ ಒಂದು ಮೂಲ ಕ್ರಿಯೆಗಳನ್ನ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ, ಲೆಕ್ಕ ಮಾಡೋದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ನೀವು ಈಸಿಯಾಗಿ ಬಿಡಿಸ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ರೀತಿ ವಾಕ್ಯ ರೂಪದ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೀವು ವಾಕ್ಯಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು, ಬಿಡಿಸ್ಬೇಕಾಗ್ತದೆ. ಹಾಗಾದ್ರೆ ನೋಡ್ರಿ, ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿ ಒಂದು ಪ್ರತಿದಿನಕ್ಕೆ ಅದು ಏನ್ ಮಾಡ್ತೈತೆ ಅಂತಂದ್ರೆ 3526 ಉಡುಪುಗಳನ್ನ ಏನ್ ಮಾಡ್ತದೆ, ತಯಾರು ಮಾಡ್ತದೆ. ಹಾಗಿದ್ರೆ ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ? ಹಾಗಾದ್ರೆ ಒಂದು ದಿನಕ್ಕೆ ಅದು 3526 ಉಡುಪುಗಳನ್ನು ಸಿದ್ಧಪಡಿಸಿದ್ರೆ ಒಟ್ಟಾರೆಯಾಗಿ 23 ದಿನಗಳಲ್ಲಿ ಅದು ಸಿದ್ಧಪಡಿಸ್ತಕ್ಕಂಥ ಉಡುಪುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ಒಂದು ದಿನದ ಉಡುಪು ಮತ್ತು ಒಟ್ಟು ದಿನಗಳ ಸಂಖ್ಯೆನ ನಾವು ಗುಣಾಕಾರ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ, ಉತ್ತರ ಸಿಗ್ತದೆ. ಹಾಗಾದ್ರೆ ನಾವು ಗುಣಾಕಾರ ಮಾಡ್ತಾ ಹೋಗೋಣ. 6 ಮೂರ್ಲೆ ಎಷ್ಟು 18, 3 2 6, 1 7, 5 ಮೂರ್ಲೆ 15, 3 ಮೂರ್ಲೆ 9, ಒಂದು ಸೇರಿಸಿದ್ರೆ ಎಷ್ಟು ಆಗ್ತತಿ, 10 ಆಗ್ತದೆ. ಸೊ ಒಂದು ಸ್ಥಾನ ಬಿಡೋನು. 6 2 12, 2 2 4 ಪ್ಲಸ್ ಕ್ಯಾರಿ 1 ಸೇರಿದ್ರೆ ಎಷ್ಟು ಆಗ್ತತಿ, 5 ಆಗ್ತತಿ. ಇನ್ನ 5 2 ಎಷ್ಟಾಯ್ತು, 10, 3 2 6, 6ಕ್ಕೆ ಇದೊಂದು ಸೇರಿದ್ರೆ ಎಷ್ಟು ಆಗ್ತದ, 7 ಆಗ್ತದೆ. ಎಲ್ಲವನ್ನು ಕರೆಕ್ಟಾಗಿ ಕೂಡಿಸ್ರಿ. 8 9 10 1. ಹಾಗಾದ್ರೆ 81,098 81,098 ಅಂತಕ್ಕಂಥ ಆಪ್ಷನ್ ಬಿ ಒಳಗೆ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ ಏನೈತೆ ಅಂತಂದ್ರೆ ವೃತ್ತದ. ಓಕೆ, ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕೇಳಿದ್ರೆ, ವೃತ್ತದಲ್ಲಿ ಇರ್ತಕ್ಕಂಥ ವ್ಯಾಸ. ಹಾಗಾದ್ರೆ ವ್ಯಾಸ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಕೇಂದ್ರದ ಮೂಲಕ ಎಲ್ಲಿಂದ ಹೇಳ್ರಿ, ಕೇಂದ್ರದ ಮೂಲಕ ಎರಡೂ ಪರಿಧಿಯನ್ನ ಸೇರಿಸ್ತಕ್ಕಂಥ ರೇಖೆಯನ್ನು ನಾವೇನಂತ ಕರಿತೀವಿ ಹೇಳ್ರಿ, ವ್ಯಾಸ ಅಂತ ಕರಿತೀವಿ. ಕೇಂದ್ರದ ಮೂಲಕ ಪರಿಧಿಯ ಎರಡೂ ಭಾಗಗಳನ್ನ ಸೇರಿಸ್ತಕ್ಕಂಥ ರೇಖೆಯನ್ನು ನಾವೇನಂತ ಕರಿತೀವಿ ಹೇಳ್ರಿ, ವ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ಕೆಳಗಡೆ ಬಂದಿರತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ, ಅದು ಜ ಆಗಿರ್ತದೆ. ಅಂದ್ರೆ ಈ ಜ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪರಿಧಿಯ ಎರಡೂ ಭಾಗವನ್ನ ಸೇರಿಸ್ತದೆ. ಬಟ್ ಇದು ಕೇಂದ್ರದ ಮೂಲಕ ಹೋಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ, ಜ ಅಂತ ಕರಿತೀವಿ. ಇನ್ನ ವ್ಯಾಸದ ಅರ್ಧ ಭಾಗವನ್ನ ನಾವೇನಂತ ಕರಿತೀವಿ ಹೇಳ್ರಿ, ತ್ರಿಜ್ಯ ಅಂತ ಕರಿತೀವಿ. ಇದೇನಾಗಿರ್ತದೆ ಹೇಳ್ರಿ, ತ್ರಿಜ್ಯ ಆಗಿರ್ತದೆ. ತ್ರಿಜ್ಯ ಏನಪ್ಪಾ ಅಂತಂದ್ರೆ ವ್ಯಾಸದ ಅರ್ಧ ಭಾಗ. ಹೌದಾ, ಎರಡು ತ್ರಿಜ್ಯ ಸೇರಿದ್ರೆ ಏನಾಗಿರ್ತೈತಿ, ಒಂದು ವ್ಯಾಸ ಆಗ್ತೈತಿ. ವ್ಯಾಸವನ್ನ ನಾವು ಅರ್ಧ ಮಾಡಿದ್ರೆ ಅದೇನಾಗಿರ್ತೈತಿ, ತ್ರಿಜ್ಯ ಆಗಿರ್ತದೆ. ಓಕೆ, ಕೇಂದ್ರದ ಮೂಲಕ ಪರಿಧಿಯ ಯಾವುದೇ ಒಂದು ಭಾಗವನ್ನು ಸೇರಿಸೋದಕ್ಕೆ ನಾವೇನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ. ಹಾಗಾದ್ರೆ ಅವ್ರು ಏನ್ ಪ್ರಶ್ನೆ ಕೇಳಿದಾರೆ ಅಂತಂದ್ರೆ, ಈ ವೃತ್ತದಲ್ಲಿ ವ್ಯಾಸ ಅಂತ ಕೇಳಿದ್ರೆ, ಹಾಗಾದ್ರೆ ವ್ಯಾಸ ಯಾವ್ದು ಬರ್ತೈತಿ, ಪಿ ಕ್ಯೂ ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ, ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ 43ನೇ ಪ್ರಶ್ನೆ ಬಂದಾಗ 43ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ತ್ರಿಭುಜದಲ್ಲಿ ಇರ್ತಕ್ಕಂಥ ವಿಕರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ವಿಕರ್ಣ ಯಾವಾಗ್ಲೂ ಎಲ್ಲಿ ಗೋಚರ ಆಗ್ತದೆ ಅಂದ್ರೆ ನಮ್ಗೆ ಲಂಬ ಕೋನ
ತ್ರಿಭುಜದಲ್ಲಿ ಇರ್ತಕ್ಕಂಥ ದೊಡ್ಡ ಬಾಹುವನ್ನು ನಾವೇನಂತ ಕರಿತೀವಿ ಹೇಳ್ರಿ, ವಿಕರ್ಣ ಅಂತ ಕರಿತೀವಿ. ಅಥವಾ ಈ ಒಂದು ಲಂಬಕೋನದ ವಿರುದ್ಧ ಬಾಹುವನ್ನು ನಾವೇನಂತ ಕರಿತೀವಿ ಹೇಳ್ರಿ, ವಿಕರ್ಣ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಇದ್ರೊಳಗೆ ವಿಕರ್ಣ ಯಾವುದು, ಪಿ ಮತ್ತೆ ಆರ್. ಪಿ ಮತ್ತು ಆರ್ ಆಪ್ಷನ್ 1 ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಇದನ್ನ ನಾವೇನಂತ ಕರಿತೀವಿ, ವಿಕರ್ಣ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದಾಗ ಒಂದು ಆಯತಾಕಾರದ ತೋಟದ ಉದ್ದ ಹಾಗೂ ಅಗಲಗಳು ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಅಂತ ಕೇಳ್ತಾರೆ. ಹಾಗಾದ್ರೆ ಸುತ್ತಳತೆ ಅಂತಂದ್ರೆ ಒಂದು ಏನಪ್ಪಾ ಅಂತಂದ್ರೆ ವಸ್ತುವಿನ ಅಥವಾ ಒಂದು ಆಕೃತಿಯ ಬಾಹುಗಳ ಅಳತೆಯನ್ನ, ಒಟ್ಟು ಬಾಹುಗಳ ಅಳತೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸುತ್ತಳತೆ ಅಂತ ಕರಿತೀವಿ. ಹಾಗಾದ್ರೆ ಅವ್ರು ಏನ್ ಕೇಳಿದಾರೆ ಅಂತಂದ್ರೆ ಒಂದು ಆಯತಾಕಾರದ ಸುತ್ತಳತೆ ಅಂತ ಕೇಳಿದಾರೆ. ಹಾಗಾದ್ರೆ ಆಯತ ಆಕಾರ ಅಂತಂದಾಗ ಒಂದು ಆಯತವನ್ನ ಬರ್ಕೊಂಡ್ಬಿಡು ನೀವು. ಆಯತಾಕಾರ ಅಂದಾಗ ಒಂದು ಆಯತವನ್ನ ಏನ್ ಮಾಡೋಣ, ಇಲ್ಲೇ ಬರ್ಕೊಂಡ್ಬಿಡು ನಮ್ಗೆ. ಓಕೆ, ಒಂದು ಆಯತಾಕಾರ ಅಂತಂದಾಗ ಒಂದು ಆಯತವನ್ನ ಏನ್ ಮಾಡೋಣ, ಈ ರೀತಿ ಬರ್ಕೊಳ್ಳೋಣ. ಓಕೆ, ಹಾಗಾದ್ರೆ ಈ ಒಂದು ಆಯತಾಕಾರದಲ್ಲಿ ಉದ್ದ ಹಾಗೂ ಅಗಲಗಳು ಕ್ರಮವಾಗಿ ಅಂತ ಕೇಳಿದ್ರೆ. ಹಾಗಾದ್ರೆ ಉದ್ದ ಎಷ್ಟೈತೆ ಅಂತಂದ್ರೆ 120 ಮೀಟರ್ ಐತಿ. ಎಷ್ಟೈತಿ ಹೇಳ್ರಿ, 120 ಮೀಟರ್ ಐತಿ. ಮತ್ತೆ ಅಗಲ ಎಷ್ಟೈತೆ ಅಂತಂದ್ರೆ 85 ಮೀಟರ್ ಐತಿ. ಎಷ್ಟೈತಿ ಹೇಳ್ರಿ, 85 ಮೀಟರ್ ಐತಿ. ಹಾಗಾದ್ರೆ ಇದ್ರ ಸುತ್ತಳತೆಯನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡ್ಬೇಕು. ನಮಗೆ ಗೊತ್ತೈತಿ ಆಯತದಲ್ಲಿ ಇರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಎರಡು ಬಾಹುಗಳು ಅಂದ್ರೆ ಎದುರು ಬಾರಿ ಇರ್ತಕ್ಕಂಥ ಎರಡೂ ಬಾಹುಗಳು ಏನಾಗಿರ್ತಾವ ಅಂದ್ರೆ ಒಂದಕ್ಕೊಂದು ಸಮನಾಗಿರ್ತಾವ. ಓಕೆ, ವಿರುದ್ಧ ಬಾಹುಗಳು ಏನಾಗಿರ್ತಾವ ಹೇಳ್ರಿ, ಆಯತದಲ್ಲಿ ಇರ್ತಕ್ಕಂಥ ವಿರುದ್ಧ ಬಾಹುಗಳು ಏನಾಗಿರ್ತಾವ ಹೇಳ್ರಿ, ಸಮನಾಗಿರ್ತಾವ. ಚೌಕದಲ್ಲಿ ಇರ್ತಕ್ಕಂಥ ಎಲ್ಲಾ ಬಾಹುಗಳು ಸಮನಾಗಿದ್ರೆ ಆಯತದಲ್ಲಿ ಕೇವಲ ವಿರುದ್ಧ ಬಾಹುಗಳು ಮಾತ್ರ ಏನಾಗಿರ್ತಾವಪ್ಪ ಅಂತಂದ್ರೆ ಸಮನಾಗಿರ್ತಾವ. ಓಕೆ, ಆಯತದಲ್ಲಿ ಇರ್ತಕ್ಕಂಥ ವಿರುದ್ಧ ಬಾಹುಗಳು ಮಾತ್ರ ಏನಾಗಿರ್ತಾವ, ಸಮನಾಗಿರ್ತಾವ. ಹಾಗಾದ್ರೆ ಇದು 120 ಮೀಟರ್ ಐತೆ ಅಂದ್ರೆ ಆಲ್ಸೋ ಇದು ಕೂಡ ಎಷ್ಟು ಇರ್ತೈತಿ ಹೇಳ್ರಿ, 120 ಮೀಟರ್ ಇರ್ತೈತಿ. ಹಾಗಾದ್ರೆ ಇದು 85 ಮೀಟರ್ ಐತಿ ಅಂದ್ರೆ ಇದ್ರ ವಿರುದ್ಧ ಇರ್ತಕ್ಕಂಥ ಈ ಬಾಹು ಕೂಡ ಎಷ್ಟು ಇರ್ತೈತಿ ಅಂತಂದ್ರೆ 85 ಮೀಟರ್ ಇರ್ತೈತಿ. ಹಾಗಾದ್ರೆ ನಾವು ಇವಾಗ ಏನನ್ನ ಕಂಡುಹಿಡಬೇಕು, ಸುತ್ತಳತೆಯನ್ನ ಕಂಡುಹಿಡಬೇಕು. ಸುತ್ತಳತೆಯನ್ನ ಕಂಡುಹಿಡಬೇಕಂದ್ರೆ ಇದಾಗ ಎಲ್ಲಾನು ಕೂಡಿಸ್ಬಿಡ್ರಿ. ಓಕೆ, 120 ಪ್ಲಸ್ 120 ಎಷ್ಟೈತಿ ಹೇಳ್ರಿ, 240. ಓಕೆ, 85 ಪ್ಲಸ್ 85 ಎಷ್ಟೈತಿ ಹೇಳ್ರಿ, 170. ಓಕೆ, ಹಾಗಾದ್ರೆ ಕೂಡಿಸ್ರಿ, 0ಕ್ಕೆ 0 ಬರ್ತೈತಿ. 7ಕ್ಕೆ 4 ಕೂಡಿಸಿದ್ರೆ ಎಷ್ಟಾಯ್ತು, 11, 2, 3, 4. ಹಾಗಾದ್ರೆ 410 ಮೀಟರ್. ಇಲ್ಲಿರ್ತಕ್ಕಂಥ ಇವರು ಕೊಟ್ಟಿರ್ತಕ್ಕಂಥ ಅಳತೆಯ ಆಯತಾಕಾರದ ಸುತ್ತಳತೆ ಎಷ್ಟು ಬರ್ತೈತಪ್ಪ ಅಂದ್ರೆ 410 ಮೀಟರ್. ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಇನ್ನ ನೆಕ್ಸ್ಟ್ 45ನೇ ಪ್ರಶ್ನೆ. 45ನೇ ಪ್ರಶ್ನೆ ಏನಿದೆ ಅಂತಂದ್ರೆ 4803 ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕೂಡಿಸೋದು ಕಳೆಯೋದು ಇದ್ರ ಮೇಲೆ ಸಂಬಂಧಿಸಿದಂತ ಪ್ರಶ್ನೆಗಳು. ನಾವು 4803ಕ್ಕೆ ಒಂದ್ ಸ್ವಲ್ಪ ಅಮೌಂಟ್ ಅನ್ನು ಸೇರಿಸ್ಬೇಕು. ಅದು ಸೇರಿಸಿದಾಗ ಅದು ಎಷ್ಟಾಗ್ತೈತಿ ಹೇಳಿ, 9241 ಆಗ್ತೈತಿ. ಓಕೆ, ಹಾಗಾದ್ರೆ ನಾವು 4803 ಪ್ಲಸ್ ಇದಕ್ಕೆ ಎಷ್ಟೋ ಒಂದು ಅಮೌಂಟ್ ಅನ್ನು ಏನ್ ಮಾಡ್ಬೇಕು, ಸೇರಿಸ್ಬೇಕು. ಎಕ್ಸ್ ಅಂತ ಹಾಕೊಳ್ಳೋಣ. ಸೇರಿಸಿದಾಗ ಬರ್ತಕ್ಕಂಥದ್ದು ಎಷ್ಟಾಗ್ತದೆ ಅಂದ್ರೆ 9241 ಆಗ್ತದೆ. ಓಕೆ, ನೀವು ಏನು ದೊಡ್ಡ ಮಕ್ಕಳಾಗಿದ್ರೆ ನಾವೇನ್ ಮಾಡ್ತೀವಿ, ಏನು ಎಕ್ಸ್ ಅನ್ನ ಈ ಕಡೆ ತಗೊಂಡ್ ಬರ್ತೀವಿ, ಪ್ಲಸ್ ಇದು ಮೈನಸ್ ಆಗ್ತೈತಿ, ನಾವ್ ಈ ರೀತಿ ಮಾಡುತ್ತಾ ಹೋಗ್ತೀವಿ. ಸೊ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ಈಸಿ ಸಿಂಪಲ್ ಆಗಿ ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕಂತಂದ್ರೆ 9241 ಈ 4803 ಕಳೆದ್ ಬಿಟ್ರೆ ನಮ್ಗೆ ಆನ್ಸರ್ ಏನಾಗ್ಬಿಡ್ತದೆ, ಸಿಕ್ಬಿಡ್ತದೆ. ಹಾಗಾದ್ರೆ ನೋಡ್ರಿ, ಮೈನಸ್ ಮಾಡ್ರಿ. 1 3 ಕ್ಯಾನ್ಸಲ್ ಆಗಲ್ಲ, ನಾವೇನ್ ಮಾಡ್ತೀವಿ, ಕ್ಯಾರಿ ತಗೊಳ್ತೀವಿ. ಓಕೆ, 11 ಆಯ್ತು. 11 3 ಕ್ಯಾನ್ಸಲ್ ಆದ್ರೆ ಎಷ್ಟು ಬರ್ತೈತೆ ಹೇಳ್ರಿ, 8 ಬರ್ತೈತಿ. 4 ಇದನ್ನ ಕ್ಯಾರಿ ಮೈನಸ್ ಮಾಡಿದ್ರೆ 3 ಬರ್ತೈತಿ. 2 ಮತ್ತೆ 8 ಮೈನಸ್ ಆಗಂಗಿಲ್ಲ, ನೀವೇನ್ ಮಾಡ್ಬೇಕು, ಮತ್ತೆ ಕ್ಯಾರಿ ತಗೋಬೇಕು. 12 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 4 ಉಳಿತೈತಿ. ಇನ್ನು 9 4 ಪ್ಲಸ್ 1 5 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ಹೇಳ್ರಿ, 4 ಬರ್ತೈತಿ. ಓಕೆ, ಹಾಗಿದ್ರೆ 4438 ಎಲ್ಲಿ ಬರ್ತೈತೆ ಹೇಳ್ರಿ, ಆಪ್ಷನ್ ಡಿ ಏನಾಗಿರ್ತದೆ, ಸರಿ ಇರ್ತೈತೆ, 4438. ಹಾಗಾದ್ರೆ ನಾವು ತಾಳೆ ನೋಡೋಣ ಅಂತ. ಓಕೆ, ಅದು ನೋಡ್ರಿ, ಅವ್ರ ಏನ್ ಕೇಳಿದ್ರೆ ಅಂದ್ರೆ 4803ಕ್ಕೆ ಎಷ್ಟನ್ನು ಸೇರಿಸ್ತದೆ, 4438 ಸೇರಿಸಿದ್ರೆ ಎಷ್ಟು ಬರ್ತದೆ, 9241 ಬರ್ತದೆ. ಹಾಗಾದ್ರೆ ಸೇರಿಸಿ ನೋಡೋಣ. ಹಂಗಿದ್ರೆ ನೋಡ್ರಿ, 4803 4803 ಪ್ಲಸ್ 4438 4438 ಕೂಡ್ಸೋಣ. ಹಾಗಿದ್ರೆ
3ಕ್ಕೆ 8 ಕೂಡಿಸಿದ್ರೆ 8ಕ್ಕೆ 3 ಕೂಡಿಸಿದ್ರೆ ಹೆಂಗೆ ಕೂಡಿಸಿದ್ರೆ ಅಷ್ಟೇ ಆನ್ಸರ್ ಎಷ್ಟು ಬರ್ತೈತಿ 8ಕ್ಕೆ 3 ಕೂಡಿಸಿದ್ರೆ 11 3 + 1 4 8ಕ್ಕೆ 4 ಕೂಡಿಸಿದ್ರೆ 12 4 4 8 ಅದೊಂದು ಸೇರಿದ್ರೆ ಎಷ್ಟಾಯ್ತು 9 ಆಯ್ತು. ಹಾಗಾದ್ರೆ 9241 9241 ಉತ್ತರ ಏನಾಗಿದೆ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ ಏನೈತೆ ಅಂತಂದ್ರೆ 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆದಾಗ ಅಂತ ಕೇಳಿದಾರೆ. ಓಕೆ, ಇದು ಅಳತೆಗಳು ಅಂತವಂತ ಪಾಠದೊಳಗೆ ನಿಮಗೆ ಉದ್ದ ಅಂತಕ್ಕಂಥ ಪಾಠದೊಳಗೆ ನಿಮಗೆ ಬರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ 6200 ಮೀಟರ್ ಅಂತ ಕೇಳಿದ್ರೆ ಹಾಗಾದ್ರೆ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಆಗ್ತದೆ ಹೇಳ್ರಿ? 1 ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್ ಆಗ್ತದೆ. 1 ಕಿಲೋಮೀಟರ್ = 1000 ಮೀಟರ್. ಹಾಗಾದ್ರೆ ಇಲ್ಲಿ 6200 ಮೀಟರ್ ಅಂತಂದಾಗ 6000 ಮೀಟರ್ ಅಂತಂದ್ರೆ ಎಷ್ಟಾಗ್ತದೆ ಹೇಳ್ರಿ? 6 ಕಿಲೋಮೀಟರ್ ಆಗ್ತದೆ. ಎಷ್ಟು ಕಿಲೋಮೀಟರ್ ಆಗ್ತತಿ? 6 ಕಿಲೋಮೀಟರ್ ಆಗ್ತದೆ. ಮತ್ತೆ ಎಷ್ಟೈತೆ ಅಂದ್ರೆ 200 ಮೀಟರ್ ಐತೆ. ಸೊ 200 ಇದ್ದದನ್ನ ನಾವೇನ್ ಮಾಡ್ತೀವಿ? 0.2 ಅಂತ ಏನ್ ಮಾಡ್ತೀವಿ? ಬರೀತೀವಿ. ಹಾಗಾದ್ರೆ 6.2 ಕಿಲೋಮೀಟರ್ = 6200 ಮೀಟರ್. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? 6.2 ಕಿಲೋಮೀಟರ್, 6.2 ಕಿಲೋಮೀಟರ್ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾದಂತ ಉತ್ತರ ಆಗಿರ್ತೈತಿ. ಇನ್ನು 47ನೇ ಪ್ರಶ್ನೆ. 47ನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ 1260 ಭಾಗಾಕಾರ 18 ಅಷ್ಟೇ. ಭಾಗಾಕಾರ ಮಾಡ್ತಕ್ಕಂಥದ್ದು ಈಸಿ. ನೀವೇನ್ ಮಾಡ್ಬೋದು ಅಂದ್ರೆ ಭಾಗಾಕಾರ ಮಾಡ್ಬಿಡ್ರಿ. 1260 / 18 ಡೈರೆಕ್ಟ್ ಬರ್ಲಿಕ್ಕಂತ 2 ಒಂದು ಸಂಖ್ಯೆಯಿಂದ ಯಾವ ರೀತಿ ಭಾಗ ಹೋಗ್ತಾವು? ಓಕೆ, ಇದು 2 9 18, 2 6 12, 2 3 6, 0ಕ್ಕೆ ಏನ್ ಮಾಡ್ಬಿಟ್ರಿ? 0 ಇಟ್ಬಿಟ್ರಿ. ನೆಕ್ಸ್ಟ್ 3 3 9, 3 2 6, 3 1 3, ಮತ್ತೆ 0ಕ್ಕೆ ಏನ್ ಮಾಡಿದ್ರಿ? 0 ಇಟ್ರಿ. ಇವಾಗ 3 1 3, 3 ಎಷ್ಟು ಬಂತು? 21 ಬಂತು. ಈ 0 ಏನ್ ಮಾಡ್ಬಿಟ್ರಿ? ಇಲ್ಲಿ ಇಟ್ಬಿಟ್ರಿ. ಹಾಗಾದ್ರೆ ಆನ್ಸರ್ ಭಾಗಲಬ್ಧ ಎಷ್ಟು ಬಂದೈತಿ ಹೇಳ್ರಿ? ನಮ್ದು 70 ಬಂದೈತಿ. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಅಂತ ಕೇಳಿದಾರೆ. ಹಾಗಾದ್ರೆ ವಿಶಾಲ ಕೋನ ಅಂತಂದ್ರೆ ಏನು ನೋಡ್ರಿ? ವಿಶಾಲ ಕೋನ ಅಂತಂದ್ರೆ ನೋಡ್ರಿ ಇಲ್ಲಿ 75 ಡಿಗ್ರಿ ಅಂತ ಕೊಟ್ಟಾರೆ. 75 ಡಿಗ್ರಿ ಅಂತಕ್ಕಂಥದ್ದು ಯಾವ ಕೋನ ಬರ್ತೈತೆ? ಹಂಗಂದ್ರೆ ಲಘು ಕೋನ ಬರ್ತೈತೆ. ಯಾವ ಕೋನ ಬರ್ತೈತೆ ಹೇಳ್ರಿ? ಲಘು ಕೋನ ಬರ್ತೈತೆ. ಹಾಗಾದ್ರೆ ಲಘು ಕೋನ ಅಂತಂದ್ರೆ ಏನಪ್ಪಾ ಅಂತಂದ್ರೆ 90 ಡಿಗ್ರಿಗಿಂತ ಎಷ್ಟು ಡಿಗ್ರಿಗಿಂತ? 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನ ನಾವೇನಂತ ಕರಿತೇವೆ ಹೇಳ್ರಿ? ಲಘು ಕೋನ ಅಂತ ಕರಿತೀವಿ. ಯಾವ ಕೋನ 90 ಡಿಗ್ರಿಗಿಂತ ಕಡಿಮೆ ಇರ್ತದಲ್ಲ ಆ ಕೋನವನ್ನ ನಾವೇನಂತ ಕರಿತೀವಿ? ಲಘು ಕೋನ ಅಂತೇಳಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಇನ್ನ 90 ಡಿಗ್ರಿ ಇರ್ತಕ್ಕಂಥ ಕೋನವನ್ನ 90 ಡಿಗ್ರಿ ಇರ್ತಕ್ಕಂಥ ಕೋನವನ್ನ ನಾವೇನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ಲಂಬ ಕೋನ. ಲಂಬ ಕೋನ ಎಷ್ಟು ಡಿಗ್ರಿಗೆ ಸಮನಾಗಿರ್ತೈತಿ? 90 ಡಿಗ್ರಿಗೆ ಸಮನಾಗಿರ್ತದೆ. ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಐತಿ ಅಂತಂದ್ರೆ ಅಂತ ಕೋನವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಲಂಬ ಕೋನ ಅಂತ ಕರಿತೀವಿ. ಇಲ್ಲಿ 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 180 ಡಿಗ್ರಿ ಅಂತಂದ್ರೆ ಸರಳ ಕೋನ. ಯಾವ ಕೋನ ಹೇಳ್ರಿ? ಸರಳ ಕೋನ. ಅಂದ್ರೆ 180 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ 180 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನ ನಾವು ಸರಳ ಕೋನ ಅಂತ ಕರಿತೀವಿ. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ಯಾವತ್ತಪ್ಪ ಅಂತಂದ್ರೆ 145 ಡಿಗ್ರಿ. ವಿಶಾಲ ಕೋನ ಅಂತಂದ್ರೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಓಕೆ, ಅಂದ್ರೆ ಲಂಬ ಕೋನ ಮತ್ತು ಸರಳ ಕೋನಗಳ ಮಧ್ಯೆ ಬರ್ತಕ್ಕಂಥ ಕೋನನ್ನ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. ವಿಶಾಲ ಕೋನ ಏನಾಗಿರ್ತೈತೆ ಅಂದ್ರೆ 90 ಡಿಗ್ರಿಗಿಂತ ಹೆಚ್ಚಾಗಿರ್ತೈತಿ. ಓಕೆ, 180 ಡಿಗ್ರಿಗಿಂತ ಏನಾಗಿರ್ತದಪ್ಪ ಅಂತಂದ್ರೆ ಕಡಿಮೆ ಆಗಿರ್ತದೆ. ಅಂತ ಕೋನವನ್ನ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. ಹಾಗಾದ್ರೆ 145 ಅಂತಕ್ಕಂಥದ್ದು 145 ಡಿಗ್ರಿ ಅಂತಕ್ಕಂಥದ್ದು 90 ಡಿಗ್ರಿಗಿಂತ ಹೆಚ್ಚಾಗಿದೆ, 180 ಡಿಗ್ರಿಗಿಂತ ಕಡಿಮೆ ಆಗಿದೆ. ಹಾಗಾದ್ರೆ ಇದ್ರೊಳಗೆ ಬರ್ತಕ್ಕಂಥ ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತದೆ. ಓಕೆ, ಆಪ್ಷನ್ ಡಿ 145 ಡಿಗ್ರಿ ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಆಪ್ಷನ್ ಡಿ 145 ಡಿಗ್ರಿ. ಓಕೆ, ಆಪ್ಷನ್ ಡಿ 145 ಡಿಗ್ರಿ. ನೆಕ್ಸ್ಟ್ ಬಂದಾಗ 49ನೇ ಪ್ರಶ್ನೆ. 49ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾ ಭಿನ್ನರಾಶಿಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಒಳಗೆ ನಾನು ನೀಟಾಗಿ ನಿಮ್ಗೆ ಏನ್ ಮಾಡಿದ್ದೇನೆ ಅಂದ್ರೆ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಆ ತರಗತಿಗಳನ್ನ ನೋಡ್ಲಿಕ್ಕೆ ಅಂತಂದ್ರೆ
ಈಗಲೇ ಹೋಗಿ ಏನು ಮಾಡ್ರಿ ಅಂತಂದ್ರೆ ಸರ್ಚ್ ಬಾಕ್ಸ್ ಒಳಗೆ ಮೈ ಕ್ಲಾಸಸ್ ಅಕಾಡೆಮಿ ಅಂತ ಹಾಕ್ರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಕೆಳಗಡೆ ಬರ್ತಾ ಇರ್ತೈತಿ. ಏನು ಸರ್ಚ್ ಮಾಡಿ ನೀವೇನು ಮಾಡ್ಬೋದು ಅಂತಂದ್ರೆ ಭಿನ್ನ ರಾಶಿಗಳು ಅಂತಕ್ಕಂಥ ಟಾಪಿಕ್ ಅನ್ನು ನೀಟಾಗಿ ಏನು ಮಾಡ್ಬೋದು ನೋಡ್ಕೋಬಹುದು. ಹಾಗಾದ್ರೆ ಭಿನ್ನ ರಾಶಿ ಅಂತ ಬಂದಾಗ ನಾವು ಭಿನ್ನ ರಾಶಿಗಳ ಮೊದಲಕ್ಕೆ ಏನು ಮಾಡ್ತೀವಿ, ಅಂಶ ಮತ್ತು ಛೇದವನ್ನ ಏನು ಮಾಡ್ತೀವಿ ಗೊತ್ತು ಮಾಡ್ತೀವಿ. ಅಂಶ ಮತ್ತೆ ಛೇದ. ಓಕೆ, ಅಂಶ ಅಂತಂದ್ರೆ ಏನು, ಛೇದ ಅಂತಂದ್ರೆ ಛೇದ ಅಂತಂದ್ರೆ ಒಂದು ವಸ್ತುವಿನಲ್ಲಿ, ಒಂದು ಪೂರ್ಣ ವಸ್ತುವಿನಲ್ಲಿ ಮಾಡಿದಂತ ಒಟ್ಟು ಭಾಗಗಳನ್ನ ನಾವೇನಂತ ಕರಿತೀವಿ ಹೇಳ್ರಿ, ಅಂಶ ಅಂತ ಛೇದ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ಭಾಗ ಮಾಡಿದ್ದಾರೆ, 1 2 3 4 5 6 7 8 ಒಟ್ಟಾರೆ ಎಷ್ಟು ಭಾಗ ಮಾಡಿದಾರೆ, 8 ಭಾಗ ಮಾಡಿದಾರೆ. ಹಾಗಾದ್ರೆ 8 ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ, ಛೇದ ಆಗಿರ್ತದೆ. ಹಾಗಾದ್ರೆ ಎಷ್ಟು ಭಾಗಗಳಿಗೆ ಬಣ್ಣ ತುಂಬಿದ್ದಾರೆ, ಹೌದಾ, ಇವೆರಡು ಭಾಗಗಳಿಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಬಣ್ಣ ತುಂಬಿದ್ದಾರೆ. ಹಾಗಾದ್ರೆ ಅಂಶಗಳ ಸಂಖ್ಯೆ ಎಷ್ಟು, 2. 8ನೇ 2 ಅಂತಕ್ಕಂಥದ್ದು ಸರಿಯಾದಂತ ಏನಾಗಿರ್ತತಿ, ಬಣ್ಣ ಬಳಿದಂತ ಭಾಗವನ್ನು ಭಿನ್ನರಾಶಿಯಲ್ಲಿ ಬರೆದಾಗ 8ನೇ 2 ಸರಿಯಾದಂತ ಉತ್ತರ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ 8ನೇ 2 ಅಂತಕ್ಕಂಥ ಸರಿಯಾದಂತ ಉತ್ತರ. ಆಪ್ಷನ್ ನೋಡ್ತಾ ಹೋಗ್ರಿ. ಆಪ್ಷನ್ ಏನೈತಿ, ಎ 3ನೇ 1, ಆಪ್ಷನ್ ಬಿ 6ನೇ 1, ಆಪ್ಷನ್ ಸಿ 4ನೇ 1, ಆಪ್ಷನ್ ಡಿ 8ನೇ 1 ಇದೆ. ನಮ್ಮ ಆಪ್ಷನ್ ಬಂದಿರ್ತಕ್ಕಂಥ ಉತ್ತರ ಇದ್ರೊಳಗಿಲ್ಲ. ಅವಾಗ ಏನ್ ಮಾಡ್ರಿ ಅಂತಂದ್ರೆ ಈ ಭಿನ್ನರಾಶಿಯನ್ನ ಸಂಕ್ಷಿಪ್ತ ರೂಪಕ್ಕೆ ತಗೊಂಡ್ ಬರ್ರಿ. ಸಂಕ್ಷಿಪ್ತ ರೂಪಕ್ಕೆ ತಗೊಂಡ್ ಬರೋದು ಅಂತಂದ್ರೆ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ನಾವೇನ್ ಮಾಡೋದು, ಭಾಗಾಕಾರ ಮಾಡೋದು. ಹಾಗಾದ್ರೆ 2 ಮತ್ತು 8 ಐತಂದ್ರೆ ಇದು 2ರಿಂದ ಏನಾಗ್ತದೆ, ಭಾಗ ಹೋಗ್ತದೆ. ಯಾಕಂದ್ರೆ ಸಮ ಸಂಖ್ಯೆ ಆಗಿರೋದ್ರಿಂದ 2 ಕೂಡ ಸಮ ಸಂಖ್ಯೆಗಳ ಆಗಿದಾವೆ. ಸೊ ಇದು ಸಮ ಸಂಖ್ಯೆ ಅಲ್ಲ, 2 ಅಂತಕ್ಕಂಥದ್ದು ಸಮ ಸಂಖ್ಯೆ ಮತ್ತೆ 8 ಅಂತಕ್ಕಂಥದ್ದು ಕೂಡ ಏನಾಗಿದೆ, ಸಮ ಸಂಖ್ಯೆ ಆಗಿದೆ. ಹಾಗಾದ್ರೆ ಎರಡೂ ಸಮ ಸಂಖ್ಯೆ ಆಗಿದವಪ್ಪ ಅಂದ್ರೆ 2ರಿಂದ ಏನಾಗ್ತಾವ, ಭಾಗ ಹೋಗ್ತಾವು ಅಂತ ಅರ್ಥ. ಹಾಗಾದ್ರೆ ಭಾಗ ಮಾಡ್ರಿ. 2 1 2, 2 4 8. ಮೇಲ್ಗಡೆ ಎಷ್ಟೈತಿ, 1 ಐತಿ, ಕೆಳಗಡೆ ಎಷ್ಟೈತಿ, ಛೇದ ಎಷ್ಟೈತಿ, 4 ಐತಿ. ಹಾಗಾದ್ರೆ ಭಿನ್ನ ರಾಶಿ 4ನೇ 1 ಅಂತಕ್ಕಂಥ ಆಪ್ಷನ್ ಸಿ ಒಳಗೈತಿ. ಓಕೆ, ಆಪ್ಷನ್ ಸಿ ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 10ನೇ 3 ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, 10ನೇ 3 ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದಶಮಾಂಶ ರೂಪದೊಳಗೆ ಬರಿಬೇಕು. ನಮಗ್ ಗೊತ್ತೈತಿ 10 ಅಂತ ಬಂದಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ಥಾನವನ್ನ ಬಿಟ್ಟು ಏನ್ ಮಾಡ್ಬೇಕ, ಬಿಂದು ಇಡ್ಬೇಕು. ಇಲ್ಲಿ ಅನಿಸ್ತಾ ಬರಿ, ಬಿಡಿ 10 100 1000, 1000ಕ್ಕೆ ಬಿಂದು ಬಂದೈತಿ, ಆಪ್ಷನ್ ಎ ಏನಾಗಂಗಿಲ್ಲ, ಸರಿ ಆಗಂಗಿಲ್ಲ. ಬಿಡಿ 10 100, ಇದು ಬಿಂದು ಏನಾಗೈತಿ 100ನೇ ಸ್ಥಾನಕ್ಕೆ ಬಂದೈತಿ, ಇದು ಏನಾಗಂಗಿಲ್ಲ, ಸರಿ ಆಗಂಗಿಲ್ಲ. ಇನ್ನ ಬಿಡಿ 10 ಇದೇನಾಗ್ತೈತಿ, ಸಿ ಸರಿ ಆಗ್ತದೆ. ಹಾಗಾದ್ರೆ ಬಿಡಿ 10 ಡಿನು ಕೂಡ ಏನಾಗ್ತದೆ, ಸರಿ ಆಗ್ತದೆ. ಬಟ್ ನಾವಿಲ್ಲಿ ಸಂಖ್ಯೆಗಳನ್ನ ನೋಡಿದಾಗ ಬಿಂದುವಿನಿಂದ ಎಡಗಡೆ ಬರ್ತಕ್ಕಂಥವು ಎಲ್ಲವೂ ಕೂಡ ಏನಾಗಿರ್ತಾವಪ್ಪ ಅಂದ್ರೆ ಪೂರ್ಣಾಂಕಗಳು ಆಗಿರ್ತಾವ. ಬಿಂದುವಿನಿಂದ ಬಲಗಡೆ ಬರ್ತಕ್ಕಂಥವು ಎಲ್ಲವೂ ಏನಾಗಿರ್ತಾವಪ್ಪ ಅಂದ್ರೆ ದಶಮಾಂಶಗಳಾಗಿರ್ತಾವ. ಹಾಗಾದ್ರೆ ಮೇಲ್ಗಡೆ ಸಂಖ್ಯೆ ಏನಾಗಿರ್ತದೆ, ದಶಮಾಂಶಗಳ ಸಂಖ್ಯೆಗಳೊಳಗೆ ಬರ್ತದೆ. ಹಾಗಾದ್ರೆ 3 ಅಂತಕ್ಕಂಥ ಇಲ್ಲಿ ಇಲ್ಲಿ 3 ಎಡಗಡೆ ಭಾಗದೊಳಗೆ ಐತೆ ಅಂದ್ರೆ ಇದೇನಾಗಿರ್ತೈತಿ, ಪೂರ್ಣ ಸಂಖ್ಯೆ. ಸೊ ಆಪ್ಷನ್ ಡಿ ಏನಾಗಂಗಿಲ್ಲ, ಸರಿ ಆಗಂಗಿಲ್ಲ. ಆಪ್ಷನ್ ಸಿ ಏನಾಗ್ತದಪ್ಪ ಅಂತಂದ್ರೆ ಸರಿ ಆಗ್ತದೆ. 0.3 ಅಂತಕ್ಕಂಥದ್ದು 10ನೇ 3 ಅಂತಕ್ಕಂಥ ಭಿನ್ನ ರಾಶಿಯ ದಶಮಾಂಶ ರೂಪ ಆಗಿದೆ. ಇನ್ನು ನೆಕ್ಸ್ಟ್ ಬಂದಾಗ 50ನೇ ಪ್ರಶ್ನೆ. 50ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಒಂದು ಟ್ರಸ್ಟ್ 165 ದಾನಿಗಳಿಂದ ರೂಪಾಯಿ 135 ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿಕೆ ಮಾಡಿದ್ರೆ ಪ್ರತಿಯೊಂದು ಶಾಲೆಗೆ ಬರ್ತಕ್ಕಂಥ ಹಣ ಎಷ್ಟು ಅಂತ ಕೇಳಿದ್ರೆ, ಇದು ಕೂಡ ಕೂಡ್ಸುದು ಮತ್ತು ಕಳಿಯೋದು ಎರಡೂ ಕೂಡ ಇರ್ತಕ್ಕಂಥ ಭಾಗಾಕಾರ ಮತ್ತು ಗುಣಾಕಾರ ಇರ್ತಕ್ಕಂಥ ಒಂದು ಸಂಖ್ಯೆ. ಈ ರೀತಿ ನೀವು ಕಾಂಬಿನೇಷನ್ ಲೆಕ್ಕ ಕೊಟ್ಟಿರ್ತಾರೆ. ಒಂದು ಕೂಡಿಸೋದು ಕಳೆದು ಗುಣಾಕಾರ ಭಾಗಾಕಾರ ಎರಡೂ ಬರ್ತಕ್ಕಂಥ ವಾಕ್ಯ ರೂಪದ ಲೆಕ್ಕಗಳನ್ನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ನೀವು ನೀಟಾಗಿ ಓದ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಇಲ್ಲೇನ್ ಕೇಳಿದ್ರೆ ಅಂದ್ರೆ ಒಂದು ಟ್ರಸ್ಟ್ 165 ದಾನಿಗಳಿಂದ, ಹಾಗಾದ್ರೆ ಒಟ್ಟು ದಾನಿಗಳ ಸಂಖ್ಯೆ, ಒಟ್ಟು ಎಷ್ಟು ದಾನಿಗಳಿದ್ದಾರೆ ಹಾಗಿದ್ರೆ 165 ದಾನಿಗಳಿದ್ದಾರೆ. ಈ 165 ದಾನಿಗಳಿಂದ ರೂಪಾಯಿ 135 ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದರೆ ಅಂತ ಕೇಳಿದ್ರೆ, ಹಾಗಾದ್ರೆ ಈ ಆಪ್ಷನ್ ಅನ್ನು ನೋಡಿದಾಗ ಇಲ್ಲಿ ಏನೈತೆ ಅಂತಂದ್ರೆ ಒಂದು ಟ್ರಸ್ಟ್ 155 ದಾನಿಗಳಿಂದ ಪ್ರತಿಯೊಬ್ಬರಿಂದಾನು ಕೂಡ ಏನು ಎಷ್ಟು ಸಂಗ್ರಹ ಮಾಡಿದೆ ಅಂತಂದ್ರೆ 135 ರೂಪಾಯಿಗಳನ್ನ ಅದೇನ್ ಮಾಡಿದೆ, ಸಂಗ್ರಹವನ್ನ ಮಾಡಿದೆ. ಪ್ರತಿಯೊಬ್ಬ ದಾನಿಯಿಂದ ಸಂಗ್ರಹ ಮಾಡಿದಂತ ಹಣ ಎಷ್ಟಪ್ಪ ಅಂತಂದ್ರೆ 135 ರೂಪಾಯಿ. ಹಾಗಾದ್ರೆ ಒಟ್ಟು ಎಷ್ಟು ಹಣ ಆಯ್ತದು ಲೆಕ್ಕ ಮಾಡೋಣ ಅಂತೀವ. ಹಾಗಾದ್ರೆ ಗುಣಾಕಾರ ಮಾಡ್ತಾ ಹೋಗ್ರಿ. 5 5 ಎಷ್ಟಾಯ್ತು 25, 5 6 30, 30ಕ್ಕೆ 2 ಸೇರಿಸಿದ್ರೆ ಎಷ್ಟಾಗ್ತತಿ 32, 5 1 5, 5ಕ್ಕೆ 3 ಸೇರಿಸಿದ್ರೆ 8, ಒಂದು ಸ್ಥಾನ ಬಿಡ್ರಿ. ಓಕೆ, 3 5 15, 6 3 18, 18ಕ್ಕೆ 1 ಸೇರಿಸಿದ್ರೆ 19, 3 1 3, 3ಕ್ಕೆ 1 ಸೇರಿಸಿದ್ರೆ ಎಷ್ಟಾಗ್ತತಿ 4 ಆಗ್ತದೆ. ಇವಾಗ 2 ಸ್ಥಾನವನ್ನ ಬಿಡ್ರಿ. ಸೇಮ್ 1 5 5, 1 6 6, 1 1 1 ಎಲ್ಲವನ್ನು ಕೂಡಿಸ್ತಾ ಬರ್ರಿ.
5ಕ್ಕೆ ಎಷ್ಟು ಬರ್ತೈತಿ? 5 ಬರ್ತೈತಿ. 2ಕ್ಕೆ 5 ಸೇರಿಸಿದ್ರೆ ಎಷ್ಟು ಬರ್ತೈತಿ? 7 ಬರ್ತೈತಿ. ಇನ್ನ 9ಕ್ಕೆ ಸಾರಿ 8 ಸೇರಿಸಿದ್ರೆ ಎಷ್ಟು ಬರ್ತೈತಿ? 17 ಬರ್ತೈತಿ. 17ಕ್ಕೆ 5 ಸೇರಿಸಿದ್ರೆ ಎಷ್ಟು ಬರ್ತೈತಿ? 22 ಬರ್ತೈತಿ. ಓಕೆ. 6ಕ್ಕೆ 4 ಸೇರಿಸಿದ್ರೆ 10, 10ಕ್ಕೆ 2 ಸೇರಿಸಿದ್ರೆ 12, 1ಕ್ಕೆ 1 2 ಎಷ್ಟಾಯ್ತು ಅಂತಂದ್ರೆ 22,275 ರೂಪಾಯಿ. ಒಟ್ಟು ದಾನಿಗಳಿಂದ ಸಂಗ್ರಹ ಮಾಡಿದಂತ ಹಣ ಎಷ್ಟೈತೆ ಅಂತಂದ್ರೆ 22,275 ರೂಪಾಯಿ ಸಂಗ್ರಹವಾದಂತ ಒಟ್ಟು ಹಣ. ಹೌದಾ? ಸಂಗ್ರಹಿಸಿದ ಒಟ್ಟು ಹಣ. ಈ ಒಟ್ಟು ಹಣವನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 5 ಟ್ರಸ್ಟ್ಗಳಿಗೆ, ಹೌದಾ, ಸಾರಿ 5 ಶಾಲೆಗಳ ಮಧ್ಯೆ 5 ಶಾಲೆಗಳಿಗೆ ಸಮನಾಗಿ ಹಂಚಿಕೆಯನ್ನು ಮಾಡ್ಬೇಕು. ಹಾಗಾದ್ರೆ ನಮ್ದು ಒಟ್ಟು ಹಣ ಎಷ್ಟೈತಿ? 22,275 ರೂಪಾಯಿ ಐತಿ. ನಾವು ಎಷ್ಟು ಶಾಲೆಗಳಿಗೆ ಹಂಚಿಕೆ ಮಾಡಬೇಕು? 5 ಶಾಲೆಗಳಿಗೆ ಹಂಚಿಕೆಯನ್ನ ಮಾಡ್ಬೇಕು. ಹಾಗಾದ್ರೆ ಭಾಗಾಕಾರ ಮಾಡ್ತಾ ಹೋಗ್ರಿ. 5 1 5, 5 4 ಎಷ್ಟು ಬರ್ತೈತಿ? 20 ಬರ್ತೈತಿ. ಓಕೆ. ಮುಂದೆ ಎಷ್ಟು ಉಳಿತು? 2 ಉಳಿತು. 2ರ ಮುಂದೆ ನಾವು ಮತ್ತೆ 2 ಇಟ್ಟರೆ 22 ಆಯ್ತು. ಓಕೆ. 5 4 20. ಮತ್ತೆ ಎಷ್ಟು ಉಳಿತು? 2 ಉಳಿತು. 2ರ ಮುಂದೆ 7 ಇಟ್ಟಾಗ ಎಷ್ಟಾಯ್ತು? 27 ಆಯ್ತು. 5 5 ಎಷ್ಟು ಬರ್ತೈತಿ? 25 ಬರ್ತೈತಿ. ಓಕೆ. 25 27 ಒಳಗೆ 25ನ ಮೈನಸ್ ಮಾಡಿದ್ರೆ ಮತ್ತೆ 2 ಉಳಿತು. 2ರ ಮುಂದೆ ಮತ್ತೆ 5 ಇಟ್ಟರೆ ಎಷ್ಟಾಯ್ತು? ಮತ್ತು 25 ಆಯ್ತು. 5 5 ಎಷ್ಟು ಬರ್ತದೆ? ಹಂಗಂದ್ರೆ 25 ಬರ್ತದೆ. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 4,455. ಹಾಗಾದ್ರೆ ಪ್ರತಿಯೊಂದು ಶಾಲೆಗೆ ಹಂಚಿದಾಗ ಪ್ರತಿಯೊಂದು ಶಾಲೆಗೆ ಬರ್ತಕ್ಕಂಥ ಹಣ ಎಷ್ಟಪ್ಪ ಅಂದ್ರೆ 4,455. ಆಪ್ಷನ್ ಸಿ ಏನಾಗಿರ್ತತಿ? ಸರಿಯಾಗಿರ್ತತಿ. ಓಕೆ. 4,455 ಆಪ್ಷನ್ ಸಿ ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ, 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ 144 ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ ಲೆಕ್ಕ ಮಾಡಕ್ ಬರ್ಬೋದು. ಬಟ್ ಇಲ್ಲಿ ಡಜನ್ ಅಂದ್ರೆ ನೆನ್ಪಿರ್ಬೇಕು ನಿಮ್ಗೆ. ಒಂದು ಡಜನ್ ಅಂತಂದ್ರೆ ಅದ್ರೊಳಗೆ ಎಷ್ಟು ಹಣ್ಣುಗಳು ಇರ್ತಾವೆ ಹೇಳ್ರಿ? 12 ಹಣ್ಣುಗಳು ಇರ್ತಾವ. ಏನ್ ಹೇಳಿದಾರಪ್ಪ ಅಂದ್ರೆ 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಅಂತ ಕೇಳಿದಾರೆ. ಹಾಗಾದ್ರೆ 3 ಡಜನ್ ಅಂದ್ರೆ ಒಟ್ಟು ಹಣ್ಣುಗಳು ಎಷ್ಟು ಇರ್ತಾವೆ ಹೇಳ್ರಿ? 36 ಹಣ್ಣುಗಳು ಇರ್ತಾವ. ಹಾಗಾದ್ರೆ 36 ಹಣ್ಣುಗಳ ಬೆಲೆ ಎಷ್ಟಾಗ್ತದೆ ಹಂಗಂದ್ರೆ 144 ರೂಪಾಯಿ ಆಗ್ತದೆ. ಹಾಗಾದ್ರೆ 36 ಹಣ್ಣುಗಳ ಬೆಲೆ 144 ರೂಪಾಯಿ ಆದ್ರೆ ಒಂದು ಹಣ್ಣಿನ ಬೆಲೆ ನಾವು ಕಂಡುಹಿಡಬೇಕು. ಒಂದು ಹಣ್ಣಿನ ಬೆಲೆ ಕಂಡುಹಿಡಬೇಕಂದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಮತ್ತೆ ಕಡ್ತಾ ಹೊಡಿ. ಓಕೆ. ಈಗ ನೋಡ್ರಿ, 3 1 3, 3 2 6. ಇಲ್ಲಿ ಈ ಕಡೆ ಮೇಲ್ಗಡೆ ಕಡ್ತಾ ಹೊಡಿರಿ. 3 4 ಎಷ್ಟು ಬರ್ತೈತಿ? 12 ಬರ್ತೈತಿ. ಓಕೆ. ಎಷ್ಟು ಉಳಿತು? 14 12 ಕಳೆದ್ರೆ 2 ಉಳಿತು. 2ರ ಮುಂದೆ 4 ಎಷ್ಟಾಯ್ತು? 24 ಆಯ್ತು. 3 8 ಎಷ್ಟು ಬರ್ತೈತಿ? 24 ಬರ್ತೈತಿ. ಈಗ 12 1 12, 12 34, ಸಾರಿ 12 24, 12 3 36, 12 4 ಎಷ್ಟು ಬರ್ತೈತಿ? 48 ಬರ್ತದೆ. ಹಾಗಾದ್ರೆ ಒಂದು ಹಣ್ಣಿನ ಬೆಲೆ ಎಷ್ಟು ರೂಪಾಯಿ ಬರ್ತೈತಿ? 4 ರೂಪಾಯಿ ಬರ್ತದೆ. ಅವ್ರು ಎಷ್ಟು ಕೇಳಿದಾರೆ ಇಲ್ಲಿ? 3 ಕಿತ್ತಳೆ ಹಣ್ಣುಗಳ ಬೆಲೆ ಅಂತ ಕೇಳಿದಾರೆ. ಹಾಗಾದ್ರೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ 4 ರೂಪಾಯಿ ಆದ್ರೆ 3 ಕಿತ್ತಳೆ ಹಣ್ಣುಗಳ ಬೆಲೆ, ಹಾಗಾದ್ರೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ 4 ರೂಪಾಯಿ. 1 2 3 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟಾಗ್ತತಿ? 12 ರೂಪಾಯಿ ಆಗ್ತದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತತಿ? ಸರಿಯಾಗಿರ್ತತಿ. ಹಾಗಾದ್ರೆ 3 ಕಿತ್ತಳೆ ಹಣ್ಣುಗಳ ಬೆಲೆ 12 ರೂಪಾಯಿ. ಇನ್ನ ನೆಕ್ಸ್ಟ್ ಬಂದಾಗ 53ನೇ ಪ್ರಶ್ನೆ. 53ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಚೌಕಾಕಾರದ ಮೈದಾನ, ಚೌಕ ಅಂತ ಬಂದದಂದ್ರೆ ನಿಮ್ ತಲೆಯೊಳಗೆ ಬರ್ಬೇಕು. ಚೌಕದ ಎಲ್ಲಾ ಬಾಹುಗಳು ಏನಾಗಿರ್ತಾವು? ಸಮನಾಗಿರ್ತಾವ. ಹಾಗಾದ್ರೆ 4 ಬಾಹುಗಳು ಸಮನಾಗಿದ್ರೆ ಅದನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಚೌಕ ಅಂತ ಕರಿತೀವಿ. 4 ಬಾಹುಗಳು ಸಮನಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಚೌಕ ಅಂತ ಹೇಳಿ ಏನ್ ಮಾಡ್ತೇವಿ? ಕರಿತೀವಿ. ಹಾಗಾದ್ರೆ ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಅದರ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಆ ಒಂದು ಚೌಕಾಕಾರದ ಆಟದ ಮೈದಾನ 55 ಮೀಟರ್ ಉದ್ದವಿದೆ ಅಂತಂದಾಗ ಒಂದ್ ಬಾಹು ಎಷ್ಟೈತಪ್ಪ ಅಂದ್ರೆ 55 ಮೀಟರ್ ಐತದ. ಒಂದ್ ಬಾಹು ಎಷ್ಟೈತೆ ಹೇಳ್ರಿ? 55 ಮೀಟರ್ ಐತೆ. ಹಾಗಾದ್ರೆ 55 ಮೀಟರ್ ಐತೆ ಅಂದ್ರೆ 4 ಕೂಡ ಎಷ್ಟಿರ್ತಾವ ಹೇಳ್ರಿ? 55 ಮೀಟರ್ ಇರ್ತಾವ. 4 ಬಾಹುಗಳು ಎಷ್ಟಿರ್ತಾವ ಹೇಳ್ರಿ? 55 ಮೀಟರ್ ಇರ್ತಾವ. ಜಸ್ಟ್ ಅ ಮಿನಿಟ್. ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸೊ ಒಂದು ಬಾಹು ಅಂತ ಕೊಟ್ಟಿಲ್ಲ. ಅವ್ರು ಒಟ್ಟಾರೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಟೋಟಲ್ ಉದ್ದ, ಸುತ್ತಳತೆ ಅಂತಾನು ಕೊಟ್ಟಿಲ್ಲ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರ ಅಂತ ಕೇಳಿದ್ದಾರೆ.
ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸೊ ಇಲ್ಲಿ ಒಂದು ಬಾಹು ಅಂತ ಅವ್ರು ಕೊಟ್ಟಿಲ್ಲ. ಟೋಟಲ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಒಂದು ಚೌಕಾಕಾರ ಆಟದ ಮೈದಾನ ಟೋಟಲ್ 55 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಅದು ಒಟ್ಟು ಎಷ್ಟೈತಪ್ಪ ಅಂತಂದ್ರೆ 55 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಮೀಟರ್ ಐತದ? 55 ಮೀಟರ್ ಐತಿ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಅಲ್ಲಿ ಸುಮಾ ಏನ್ ಮಾಡಿದಾಳಪ್ಪ ಅಂತಂದ್ರೆ 4 ಬಾರಿ ಸುತ್ತಿದಾಳೆ, 4 ಬಾರಿ ಓಡ್ತಾಳೆ. ಚೌಕಾಕಾರದ ಮೈದಾನವನ್ನ 4 ಸುತ್ತಿ ಏನ್ ಮಾಡ್ತಾಳೆ? ರೌಂಡ್ ಹಾಕ್ತಾಳೆ. 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ ಏನ್ ಮಾಡ್ತಾಳೆ? ಓಡ್ತಾಳೆ. ಹಾಗಾದ್ರೆ 55 ಮೀಟರ್ ಇಂಟು 4 ನಾವು ಲೆಕ್ಕ ಮಾಡಿದಾಗ 5 4 ಎಷ್ಟು ಬರ್ತತಿ? 20 ಬರ್ತದೆ. 5 4 20, 20ಕ್ಕೆ 2 ಸೇರಿಸಿದ್ರೆ 22. ಹಾಗಾದ್ರೆ 220 ಮೀಟರ್ ಅಂತಕ್ಕಂಥದ್ದು ಏನಾಗಿರ್ತತಿ? ಇಲ್ಲೇ ಸರಿಯಾದಂತ ಆನ್ಸರ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಕೇವಲ ಒಂದು ಬಾಹು 55 ಮೀಟರ್ ಇದನ್ನ ಕೊಟ್ಟಿಲ್ಲ, ಕೇವಲ ಒಂದು ಬಾಹು 55 ಮೀಟರ್ ಐತೆ ಅಂತೇಳಿ ಅವ್ರು ಹೇಳಿಲ್ಲ, ಮೆನ್ಷನ್ ಮಾಡಿಲ್ಲ. ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಒಟ್ಟು ಆಟದ ಮೈದಾನ, ಚೌಕಾಕಾರದ ಒಟ್ಟು ಆಟದ ಮೈದಾನ 55 ಮೀಟರ್ ಉದ್ದವಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಟದ ಮೈದಾನ 55 ಮೀಟರ್ ಉದ್ದ ಐತಪ್ಪ ಅಂತಂದ್ರೆ ಆಕೆ ಅದನ್ನ 4 ಬಾರಿ ಸುತ್ತಿದಾಗ ಆಕೆ ಒಟ್ಟು ಎಷ್ಟು ದೂರ ಓಡ್ದಂಗ ಆಯ್ತು? ಹಂಗಂದ್ರೆ 220 ಮೀಟರ್ ದೂರವನ್ನ ಆಕೆ ಏನ್ ಮಾಡಿದಂಗಾಯ್ತು? ಓಡಿದ ಹಾಗಾಯ್ತು. ಇನ್ನು ನೆಕ್ಸ್ಟ್ ಬಂದಾಗ 54ನೇ ಪ್ರಶ್ನೆ. ಕೊಟ್ಟಿರುವ ಅನುಕ್ರಮ 14, 28, 42, 56ರಲ್ಲಿ ಮುಂದಿನ ಸಂಖ್ಯೆಯನ್ನು ಗುರುತಿಡಿರಿ ಅಂತ ಕೊಟ್ಟಾರೆ. ಸೊ 14 ಬಗ್ಗೆ ಓದ್ಬಿಡ್ರಿ. 14 14, 14 28, 14 42, 14 56, 14 ಎಷ್ಟು ಬರ್ತದೆ ಹೇಳ್ರಿ? 70 ಬರ್ತದೆ. 14 ಬಗ್ಗೆ ಓದ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಯಾಕಂದ್ರೆ 14 70 ಅಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತದೆ? ಸರಿಯಾಗಿರ್ತದೆ. ಇನ್ನು 55ನೇ ಪ್ರಶ್ನೆ. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ 8 ಬಂಡಲ್, ಎಷ್ಟು ಬಂಡಲ್ ಇದಾವ್ ಹೇಳ್ರಿ? 8 ಬಂಡಲ್ ಇದಾವ್. ಆ 8 ಬಂಡಲ್ಗಳ ವೈರಿನ ಉದ್ದ ಎಷ್ಟೈತಪ್ಪ ಅಂದ್ರೆ 320 ಮೀಟರ್ ಐತಿ. ಎಷ್ಟೈತಿ ಹೇಳ್ರಿ? 320 ಮೀಟರ್ ಐತಿ. ಹಾಗಾದ್ರೆ ನಾವು ಒಂದು ಬಂಡಲ್ನ ಉದ್ದವನ್ನ ಏನ್ ಮಾಡ್ಬೇಕು? ಕಂಡಿಡ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಕಡ್ತಾ ಹೊಡಿ. ಓಕೆ, 8 ಒಂದ್ಲೆ 8, 8 2 16, 8 3 24, 8 4 ಎಷ್ಟು ಬರ್ತದೆ? 32 ಬರ್ತದೆ. ಈ 0 ಓದಿದ್ರ ಮುಂದೆ ಇಟ್ಬಿಡ್ರಿ. ಎಷ್ಟಾಗ್ತದೆ ಹೇಳ್ರಿ? 40 ಮೀಟರ್. ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಬರ್ತದೆ? 40 ಮೀಟರ್ ಬರ್ತದೆ. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಈ ಒಂದು ಭಿನ್ನರಾಶಿಯ ಸಂಕಲನವನ್ನ ಕೊಟ್ಟಿದ್ದೆ. ನಾನು ಆಲ್ರೆಡಿ ಹಿಂದಿನ ತರಗತಿಗಳಿಗೆ ಈ ರಿಲೇಟೆಡ್ ಹಲವಾರು ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಯಾರಾದರೂ ನೋಡ್ಲಿಕ್ಕೆ ಅಂತಂದ್ರೆ ಹೋಗಿ ಇಲ್ಲಿ ಏನ್ ಮಾಡ್ಬೋದು? ನೀವು ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. 1 ಪೂರ್ಣಾಂಕ 4ನೇ 1 ಪ್ಲಸ್ 2 ಪೂರ್ಣಾಂಕ 4ನೇ 3 ಪ್ಲಸ್ 3 ಪೂರ್ಣಾಂಕ 2ನೇ 1 ಪ್ಲಸ್ 2 ಪೂರ್ಣಾಂಕ 2ನೇ 1. ಈಸಿ ಲೆಕ್ಕ ಐತಿ. ನಾವು ಏನ್ ಮಾಡ್ಬೇಕು? ಇದನ್ನ ಕೂಡಿಸ್ಬೇಕಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಯಾವ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯನ್ನು ಮೊದಲೇಕ್ ನಾವ್ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ವಿಷಮ ಭಿನ್ನರಾಶಿಗೆ ಪರಿವರ್ತನೆಯನ್ನ ಮಾಡ್ಕೋಬೇಕು. ಹಾಗಾದ್ರೆ ವಿಷಮ ಭಿನ್ನರಾಶಿಯನ್ನ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಪೂರ್ಣಾಂಕಕ್ಕೂ ಮತ್ತು ಛೇದಕ್ಕೂ ಗುಣಾಕಾರ ಮಾಡ್ಬೇಕು. ಬಂದಂತ ಉತ್ತರಕ್ಕೆ ಅಂಶವನ್ನ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಹಾಗಾದ್ರೆ ನೋಡ್ರಿ, 4 ಒಂದ್ಲೆ 4, 4ಕ್ಕೆ 1 ಸೇರಿಸಿದ್ರೆ ಎಷ್ಟಾಯ್ತು? 5 ಆಯ್ತು. ಛೇದಕ್ಕೆ ಏನ್ ಮಾಡಿದ್ರಿ? ಛೇದ ಇಟ್ಬಿಟ್ರಿ. ಪ್ಲಸ್ ನೆಕ್ಸ್ಟ್ 4 2 8, 8ಕ್ಕೆ 3 ಸೇರಿಸಿದ್ರೆ ಎಷ್ಟಾಗ್ತದೆ ಹೇಳ್ರಿ? 11 ಆಗ್ತದೆ. ಓಕೆ, ಛೇದಕ್ಕೆ ಏನ್ ಮಾಡಿದ್ರಿ? ಛೇದ ಇಟ್ರಿ. ಪ್ಲಸ್ ಓಕೆ 2 3 2 3 6, 6ಕ್ಕೆ 1 ಸೇರಿಸಿದ್ರೆ 7 ಆಯ್ತು. ಛೇದಕ್ಕೆ ಏನ್ ಮಾಡಿದ್ರಿ? ಛೇದ ಇಟ್ರಿ. ಜಸ್ಟ್ ಅ ಮಿನಿಟ್. ಛೇದ ಎಷ್ಟೈತಿ? 4 2 8, 8ಕ್ಕೆ 3 ಸೇರಿಸಿದ್ರೆ 11. ಛೇದ ಎಷ್ಟೈತಿ? ಇಲ್ಲಿ 4 ಐತಿ. ಓಕೆ, ಇಲ್ಲಿ 3 2 6, 6ಕ್ಕೆ 1 ಸೇರಿಸಿದ್ರೆ 7. ಛೇದ ಎಷ್ಟೈತಿ? 2 ಐತಿ. ಇನ್ನ ಪ್ಲಸ್ 2 2 4, 4ಕ್ಕೆ 1 ಸೇರಿಸಿದ್ರೆ ಎಷ್ಟಾಯ್ತು? 5 ಆಯ್ತು. ಛೇದ ಎಷ್ಟೈತಿ? 2 ಐತಿ. ಓಕೆ, 4 4 2 2. ಈ ಛೇದಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಸಮ ಮಾಡ್ಕೋಬೇಕು. ಛೇದಗಳನ್ನ ಸಮ ಮಾಡ್ಕೋಬೇಕಂದ್ರೆ ಛೇದಗಳ ಒಂದು ಲಸವನ್ನ ತೆಗಿಬೇಕು, LCM ಅನ್ನ ತೆಗಿಬೇಕು. ಸೊ LCM ತೆಗಿಬೇಕಂತಾರೆ ಎಲ್ಲಾ ಸಂಖ್ಯೆಗಳು 1ರಿಂದ ಭಾಗ ಹೋಗ್ತಾವು ಅಂತಂದ್ರೆ ಇಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆನ ಏನಾಗಿರುತ್ತೆ? ಅದ್ರ ಲಸ ಆಗಿರ್ತತಿ ಅಂತ ನಾನು ನಿಮ್ಗೆ ಹಿಂದಿನ ತರಗತಿಯೊಳಗೆ ಹೇಳಿದ್ದೆ. ಅದ್ರ ಒಂದ್ಸಲ ತೆಗೆದು ನೋಡೋಣಂತ. ಓಕೆ, ಲಸ ತೆಗೆದಾಗ 4 4 2 2. ಓಕೆ, ಅತಿ ಚಿಕ್ಕ ಸಂಖ್ಯೆ 2, 2ರಿಂದ ಹೋಗ್ತತಿ. 2 2 4, 2 2 4, 2 1 2, 2 1 2. ಮತ್ತೆ 2ರಿಂದ ಏನ್ ಮಾಡ್ತೈತಿ? ಹೋಗ್ತೈತಿ. ಓಕೆ, 2 1 2, 2 1 2, 1 1 ಎಲ್ಲ ಬಂತು. ಹಾಗಾದ್ರೆ ಉಳಿದಿರ್ತಕ್ಕಂಥ ಎಷ್ಟು? ಇನ್ನೆಲ್ಲ ಗುಣಾಕಾರ ಮಾಡ್ಬಿಟ್ಟು 2 2 4, 4 1 4, 4 1 4 ಎಷ್ಟು ಸೇರಿದ್ರು ನಮ್ಮ ಆನ್ಸರ್ ಎಷ್ಟು ಬರ್ತದೆ? 4 ಬರ್ತದೆ. ಹಾಗಾದ್ರೆ ಇಲ್ಲಿ ಯಾವಪ್ಪ ಅಂತಂದ್ರೆ ಇದರ ಒಂದು ಲಸ ಎಷ್ಟಾಗಿರ್ತೈತಿ ಹಂಗಂದ್ರೆ 4 ಆಗಿರ್ತೈತಿ. ಇದರ ಒಂದು ಲಸ ಎಷ್ಟಾಗಿರ್ತೈತಿ? 4 ಆಗಿರ್ತೈತಿ. ಅವುಗಳ ಲಸ ಎಷ್ಟಾಗಿರ್ತೈತಿ? 4 ಆಗಿರ್ತೈತಿ.
ಇವಾಗ ಇವನ್ನೆಲ್ಲ ಸಮ ಮಾಡ್ಕೋರಿ. ಓಕೆ, 4 ಒಂದ್ಲೆ 4, 4 ಒಂದ್ಲೆ 4, 2 ಎರಡ್ಲೆ 4, 2 ಎರಡ್ಲೆ 4. ಇವಾಗ ಇದು ಗುಣಾಕಾರ ಮಾಡ್ರಿ. 5 ಒಂದ್ಲೆ 5 ಪ್ಲಸ್ 11 ಒಂದ್ಲೆ 11 ಪ್ಲಸ್ 7 ಎರಡ್ಲೆ 14 ಪ್ಲಸ್ 5 ಎರಡ್ಲೆ 10. ಎಲ್ಲವನ್ನು ಕೂಡಿಸ್ತಾ ಬರ್ರಿ. ಓಕೆ, 5ಕ್ಕೆ 11 ಕೂಡಿಸಿದ್ರೆ 16, 16ಕ್ಕೆ 14 ಪ್ಲಸ್ 10 ಎಷ್ಟಾಗ್ತತಿ? 24. 24 ಕೂಡಿಸ್ರಿ. 6ಕ್ಕೆ 4 ಕೂಡಿಸಿದ್ರೆ ಎಷ್ಟು ಬಂತು? 10 ಬಂತು. 2 3 4 ಆನ್ಸರ್ ಎಷ್ಟು ಬಂದಿತ್ತು ಅಂದ್ರೆ 40 ಬಂದಿತ್ತು. ಓಕೆ, 40 ಡಿವೈಡ್ ಬೈ 4 ಅಂದ್ರೆ 4ನೇ 40. 4ನೇ 40 ಆಪ್ಷನ್ ಒಳಗಿಲ್ಲ. ಇವೆರಡು ಒಂದ ಮಗ್ಗಿಂದ ಕಟ್ತಾ ಹೊಡಿ. ಓಕೆ, 4 ಒಂದ್ಲೆ 4, 4 ಹತ್ಲೆ ಎಷ್ಟು ಬರ್ತದೆ? 40 ಬರ್ತದೆ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟೈತೆ ಅಂತಂದ್ರೆ 10 ಐತಿ. ನಮ್ಮ ಒಂದು ಭಾಗಲಬ್ಧ ಎಷ್ಟು ಬಂದೈತಿ ಹೇಳ್ರಿ? 10 ಬಂದೈತಿ. 10 ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಡಿ. ಆಪ್ಷನ್ ಡಿ ಇರ್ತಕ್ಕಂಥ 10 ಅಂತಕ್ಕಂಥ ಸರಿಯಾದಂತ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ 57ನೇ ಪ್ರಶ್ನೆ ಬಂದಾಗ 57ನೇ ಪ್ರಶ್ನೆ ಇಲ್ಲಿ ಸಿಂಪಲ್ ದಶಮಾಂಶಗಳ ಸಂಕಲನವನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಂಕಲನ ಮಾಡ್ಬೇಕಂದ್ರೆ ಕೂಡ್ಸೋದು ಗೊತ್ತಿರ್ಬೇಕು. ಬಟ್ ಕೂಡ್ಸೋದು ಗೊತ್ತಿದ್ರೆ ಮಾತ್ರ ಅಲ್ಲ, ಬಿಂದುಗಳನ್ನ ಎಲ್ಲಿ ಇಟ್ಕೋಬೇಕಂತ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಬೋದು. ಈ ರೀತಿಯಾದಂಥ ತರಗತಿಗಳನ್ನ ಆಲ್ರೆಡಿ ಬಿಡಿಸಿದ್ದೀನಿ. ಯಾರು ತರಗತಿಗಳನ್ನ ನೋಡಿಲ್ಲ ಹೋಗಿ ತರಗತಿಗಳನ್ನ ನೋಡ್ಕೊಳ್ಳಿ. ಒಂದ್ಸಲ ಹಿಂದಿನ ತರಗತಿಗಳನ್ನೆಲ್ಲ ನೋಡ್ಕೊಂಡ್ ಬಿಟ್ರಿ ಅಂತಂದ್ರೆ ಒಂದು 95% ನೀವೇನ್ ಮಾಡ್ಬೋದು ಅಂತಂದ್ರೆ ಗಣಿತ ವಿಷಯಗಳಿಗೆ ಸಂಬಂಧಪಟ್ಟಂತ 95% ನೀವು ತಿಳ್ಕೊಂಡಂಗೇನೆ ಈಸಿಯಾಗಿ ಏನ್ ಮಾಡ್ತಾ ಹೋಗ್ಬೋದು, ಬಿಡಿಸ್ತಾ ಹೋಗ್ಬೋದು. ಹಾಗಾದ್ರೆ ನಾವು ಈ ಲೆಕ್ಕವನ್ನು ಬಿಡಿಸೋದು ಮೊದಲಕ್ಕೆ ಎಷ್ಟೈತೆ ಅಂದ್ರೆ 3421 ಬಿಂದು ಸಂಖ್ಯೆಗಳನ್ನ ಬಿಡಿಸಿ ಬರ್ಬೋದು. ಅಂದ್ರೆ ಕೂಡ್ಸಕ್ಕೆ ಏನಾಗ್ತದೆ? ಈಸಿ ಆಗ್ತದೆ. ಓಕೆ, 07 ಇವಾಗ ಪ್ಲಸ್ ಎಷ್ಟೈತಿ? 4362 ಬಿಂದು ಕೆಳಗೆ ಏನ್ ಬರ್ಬೇಕು? ಬಿಂದುನ ಬರ್ಬೇಕು. ಓಕೆ, 4 2 ಕೂಡಿಸ್ರಿ. 7ಕ್ಕೆ 2 ಕೂಡಿಸಿದ್ರೆ 9, 4ಕ್ಕೆ 0 ಕೂಡಿಸಿದ್ರೆ 4, ಬಿಂದುಕ್ಕೆ ಏನ್ ಬರ್ತೈತಿ? ಬಿಂದುನ ಬರ್ತೈತಿ. 2ಕ್ಕೆ 1 ಕೂಡಿಸಿದ್ರೆ 3, 6ಕ್ಕೆ 2 ಕೂಡಿಸಿದ್ರೆ 8, 4ಕ್ಕೆ 3 ಕೂಡಿಸಿದ್ರೆ 7, 4ಕ್ಕೆ 3 ಕೂಡಿಸಿದ್ರೆ ಇಲ್ಲೂ ಕೂಡ ಎಷ್ಟು ಬರ್ತೈತಿ? 7 ಬರ್ತೈತಿ. ಹಾಗಾದ್ರೆ 7783 7783 ಬಿಂದು 49. ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತದೆ? ಸರಿಯಾಗಿರ್ತದೆ. ನೋಡ್ರಿ, 77 83 49, 77 83 49, 77 83 ಎಲ್ಲಾ ಕಡೆನೂ ಏನ್ ಮಾಡ ಸೇಮ್ ಸಂಖ್ಯೆಗಳದಾವ. ಬಟ್ ಇಲ್ಲಿ ಬಿಂದುಗಳನ್ನ ಇಡ್ತಕ್ಕಂಥ ಸಂದರ್ಭಗಳು ಸ್ವಲ್ಪ ಏನ್ ಮಾಡಿದ್ರೆ ಕನ್ಫ್ಯೂಸ್ ಮಾಡಿದ್ದಾರೆ. ಓಕೆ, ನೀವು ಲೆಕ್ಕ ಮಾಡಿ ಬಿಂದುಗಳು ಯಾವ ರೀತಿ ಈ ಬಿಂದುವನ್ನ ಕರೆಕ್ಟ್ ಆಗಿ ನೀವು ಇಡ್ಲಿಕ್ಕೆ ಅಂತಂದ್ರೆ ನೀವು ಲೆಕ್ಕ ಮಾಡಿದ್ರು ಕೂಡ ಈ ಆಪ್ಷನ್ ಅನ್ನು ನೋಡಿ ನಿಮ್ಮ ಉತ್ತರ ಸರಿ ತಪ್ಪಾಗ್ತಾ ಇರ್ತಕ್ಕಂಥ ಸಂದರ್ಭ ತುಂಬಾ ಇರ್ತದೆ. ಸೊ ಅದಕ್ಕೋಸ್ಕರ ಬಿಂದುವನ್ನ ಎಲ್ಲಿ ಇಡಬೇಕು ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಿತ್ತು ಅಂತಂದ್ರೆ ನೀವು ಈ ಲೆಕ್ಕವನ್ನ ಏನ್ ಮಾಡ್ಬೋದು? ಈಸಿಯಾಗಿ ಸರಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದಾಗ ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದ್ರೆ ಅದರ ಸುತ್ತಳತೆ ಅಂತ ಕೇಳಿದ್ದಾರೆ. ಸೊ ಚೌಕಾಕಾರದ ಒಂದು ಚೌಕವನ್ನ ಹಾಕೊಂಡ್ಬಿಡ್ರಿ. ಇಲ್ಲಿ ಕೇವಲ ಸುತ್ತಳತೆಯನ್ನ ಮಾತ್ರ ಕೇಳಿದ್ದಾರೆ ನಿಮಗೆ. 3 ಈ ಸುತ್ತಳತೆಯ ಮೇಲೆ, ಆಯತದ ಸುತ್ತಳತೆ ಮತ್ತು ಚೌಕದ ಸುತ್ತಳತೆಯ ಮೇಲೆ 3 ಪ್ರಶ್ನೆಗಳು ಬಂದಿದಾವೆ. ನೋಡ್ರಿ, ಚೌಕಾಕಾರದ ತೋಟದ ಒಂದು ಬದಿ ಎಷ್ಟೈತೆ ಹೇಳ್ರಿ? 80 ಮೀಟರ್ ಐತೆ. ಅದರ ಸುತ್ತಳತೆಯನ್ನ ಕಂಡಿಡೀರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಒಂದು ಬದಿ 80 ಮೀಟರ್ ಐತಂದ್ರೆ ಎಲ್ಲಾ ಬದಿನೂ ಕೂಡ ಎಷ್ಟು ಇರ್ತೈತಿ ಹೇಳ್ರಿ? 80 ಮೀಟರ್ ಇರ್ತೈತಿ. ಒಂದು ಬದಿ 80 ಮೀಟರ್ ಐತಂದ್ರೆ ಎಲ್ಲಾ ಬದಿಗಳು ಎಷ್ಟು ಇರ್ತಾವೆ ಹೇಳ್ರಿ? 80 ಮೀಟರ್ ಇರ್ತಾವೆ. ಹಾಗಾದ್ರೆ ಸುತ್ತಳತೆನ ಎಲ್ಲವನ್ನು ಕೂಡಿಸ್ಬಿಡ್ರಿ. 8 1 8 8 8 24, 8 4 32 ಅಂತಂದ್ರೆ 320 ಮೀಟರ್. 320 ಮೀಟರ್. ಆಪ್ಷನ್ ಡಿ ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 59ನೇ ಪ್ರಶ್ನೆ. 59ನೇ ಪ್ರಶ್ನೆ ಇಲ್ಲಿ ದಶಮಾಂಶದ ಸಂಕಲನವನ್ನ ಹಿಂದಿನ ಲೆಕ್ಕದಲ್ಲಿ ಕೊಟ್ಟಿದ್ರು. ಇಲ್ಲಿ ಏನ್ ಮಾಡಿದ್ರೆ ದಶಮಾಂಶಗಳ ವ್ಯವಕಲನವನ್ನ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ದಶಮಾಂಶಗಳ ಇಲ್ಲಿನೂ ಕೂಡ ಅಷ್ಟೇ. ಬಿಂದುಗಳನ್ನ ನೀವು ಎಲ್ಲಿ ಇಟ್ಕೋಬೇಕು ಅಂತಂದಾಗ ಅಕ್ಷರಗಳನ್ನ ಬಿಡಿಸಿ ಬರೆದು ಬಿಂದುವಿನ ಕೆಳಗಡೆ ಬಿಂದುನ ಬಂತಂದ್ರೆ ಆ ಒಂದು ಸ್ಥಾನದ ಕೆಳಗಡೆ ಬಿಡಿ ಸ್ಥಾನದೊಳಗೆ ಬಿಡಿ, 10 ಸ್ಥಾನದೊಳಗೆ 10, ದಶಾಂಶ ಸ್ಥಾನದ ಕೆಳಗಡೆ ದಶಾಂಶ, ಶತಾಂಶ ಸ್ಥಾನದ ಕೆಳಗಡೆ ಶತಾಂಶ. ಈ ರೀತಿ ನೀವು ಅದೇ ಸ್ಥಾನದ ಕೆಳಗಡೆ ಅದೇ ಸಂಖ್ಯೆಯನ್ನ ಇಟ್ಟುಕೊಂಡು ಅದೇ ಸ್ಥಾನದ ಸಂಖ್ಯೆಯನ್ನ ಇಟ್ಟುಕೊಂಡು ನೀವು ಕಳೆದ್ರಿ, ಕೂಡಿಸಿದ್ರಿ, ಗುಣಾಕಾರ ಮಾಡಿದ್ರಿ, ಭಾಗಾಕಾರ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಉತ್ತರ ಹೆಂಗಿದ್ರು ಕೂಡ ಏನಾಗಿರ್ತೈತಿ? ಸರಿ ಬಂದಿರ್ತದೆ. ಹಾಗಾದ್ರೆ ನೋಡ್ರಿ, 4361 ಬಿಂದು 42 ಮೈನಸ್ ಎಷ್ಟೈತಿ ಹೇಳ್ರಿ? 376. ನೋಡ್ರಿ, 376 ಬಿಡಿ 10 100 ಸಾವಿರ ಸಂಖ್ಯೆ ಇಲ್ಲ. ಹಾಗಾದ್ರೆ ನಾವು 100 ಸ್ಥಾನಕ್ಕೆ ಇಟ್ಕೋಬೇಕು. 376 ಬಿಂದು 73. ನೋಡ್ರಿ, ಇಲ್ಲಿ ಏನೈತಿ ಹೇಳ್ರಿ? ಇದು ಏನೂ ಇಲ್ಲ ಅಂದ್ರೆ 0 ಇಟ್ಕೋಬಹುದು. ಏನೂ ಇಲ್ಲ ಅಂದ್ರೆ ಏನ್ ಮಾಡ್ಬೋದು? 0 ಇಟ್ಕೋಬಹುದು. ಯಾಕಂದ್ರೆ ಈ ಕಡೆಯಿಂದ
ಏನದು ಒಂದು ಸಂಖ್ಯೆ ಎಡಕ್ಕೆ ಬಂದಿರತಕ್ಕಂಥ ಸೊನ್ನೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಸೊನ್ನೆನೇ ಇಡ್ತಾ ಹೋಗ್ಬೋದು. ಇವಾಗ ಮೈನಸ್ ಮಾಡ್ರಿ. 2 3 ಮೈನಸ್ ಆಗಲ್ಲ. ಏನ್ ಮಾಡಿದ್ರಿ, ಕ್ಯಾರಿ ತಗೊಂಡ್ರಿ. 12 3 ಮೈನಸ್ ಮಾಡಿದ್ರೆ 9 ಉಳಿತು. ಇವಾಗ 4 7 ಪ್ಲಸ್ 1 8 ಮೈನಸ್ ಆಗಲ್ಲ. ಮತ್ತೇನ್ ಮಾಡ್ರಿ, ಒಂದು ಕ್ಯಾರಿ ತಗೊಂಡ್ರಿ. 14 7 ಪ್ಲಸ್ ಇದೊಂದು 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ಹೇಳ್ರಿ, 6 ಉಳಿತೈತಿ. ಓಕೆ, ಬಿಂದುಕ್ಕೆ ಏನ್ ಬರ್ತೈತಿ, ಬಿಂದುನ ಬರ್ತೈತಿ. ಇನ್ನು 1 6 ಪ್ಲಸ್ ಇದೊಂದು 7 ಮೈನಸ್ ಆಗಲ್ಲ. ಮತ್ತೆ ಕ್ಯಾರಿ ತಗೊಂಡ್ರಿ, 11 ಆಯ್ತು. ಇದೊಂದು ಒಂದು ಕ್ಯಾರಿ ಅಂದ್ರೆ 10 ಅಂತ ಅರ್ಥ, ನಮಗೆಲ್ಲರಿಗೂ ಗೊತ್ತೈತಿ. 10 ಪ್ಲಸ್ ಇದೊಂದು 11. 11 ನಾವು 7 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ, 4 ಬರ್ತೈತಿ. ಈಗ 6 7 ಪ್ಲಸ್ ಇದೊಂದು 8 ಮೈನಸ್ ಆಗಲ್ಲ. ಮತ್ತೆ ಕ್ಯಾರಿ ತಗೊಂಡ್ರಿ. 16 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು, 8 ಉಳಿತು. ಈಗ 3 ಹೋಗ್ತಿತ್ತು, ಬಟ್ ಇಲ್ಲೊಂದು ಕ್ಯಾರಿ ಐತಿ. ಓಕೆ, 3 ಪ್ಲಸ್ 1 ಎಷ್ಟು ಆಗ್ತೈತಿ, 4 ಆಗ್ತೈತಿ. ಈಗ 3 4 ಮೈನಸ್ ಆಗಲ್ಲ. ಮತ್ತೆ ಕ್ಯಾರಿ ತಗೊಂಡ್ರಿ. 13 4 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ಹೇಳ್ರಿ, 13 4 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 9 ಉಳಿತೈತಿ. ಸೊ ಇವಾಗ 4 ಇದು 1 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 3 ಉಳಿತೈತಿ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬರ್ತೈತಿ, 3984.69. 3984.69. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ಒಂದು ಬ್ಯಾಗಿನ ಬೆಲೆ 230 ಆದರೆ 14 ಬ್ಯಾಗುಗಳ ಸಂಖ್ಯೆ ಎಷ್ಟು, ನಮಗೆಲ್ಲ ಗೊತ್ತೈತಿ. ಇದನ್ನ ಏನ್ ಮಾಡ್ಬೋದು, ನಾವು ಗುಣಾಕಾರ ಮಾಡ್ಬೋದು. ಅಂತಂದ್ರೆ ಕೂಡ್ಸೋದಕ್ಕಿಂತ ನಾವೇನ್ ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ. ಯಾಕಂದ್ರೆ ಸಂಕಲನದ ಸಂಕ್ಷಿಪ್ತ ರೂಪವನ್ನ ನಾವೇನಂತ ಕರಿತೀವಿ ಹೇಳ್ರಿ, ಗುಣಾಕಾರ ಅಂತ ಕರಿತೀವಿ. ಸೊ ಹಾಗಿದ್ರೆ 230, ಒಂದು ಬ್ಯಾಗಿನ ಬೆಲೆ ಎಷ್ಟೈತಿ ಹೇಳ್ರಿ, 230. ಅಂತವು 14 ಬ್ಯಾಗುಗಳ ಬೆಲೆ ಎಷ್ಟು. ಓಕೆ, 14 0 ಎಷ್ಟು ಬರ್ತೈತಿ, 0ನ ಬರ್ತೈತಿ. 14 3 ಎಷ್ಟು ಬರ್ತೈತಿ, 14 1 14, 14 28, 14 ಎಷ್ಟು ಬರ್ತೈತಿ ಹೇಳ್ರಿ, 42 ಬರ್ತೈತಿ. ಓಕೆ, 14 28. 28ಕ್ಕೆ 4ನ ಕೂಡಿಸಿದ್ರೆ, 28ಕ್ಕೆ 4ನ ಕೂಡಿಸಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ, 32 ಬರ್ತೈತಿ. ಹಾಗಾದ್ರೆ 3220. 3220 ರೂಪಾಯಿ ಅಂತಕ್ಕಂಥದ್ದು ಆಪ್ಷನ್ ಸಿ ಒಳಗೈತೆ. ಆಪ್ಷನ್ ಸಿ ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ವಿಜ್ಞಾನ ವಿಭಾಗದ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನ ಪ್ರಶ್ನೆಗಳ ವಿಶ್ಲೇಷಣೆಯನ್ನ ನಾ ಏನ್ ಮಾಡ್ತೇನೆ ಅಂದ್ರೆ ಮುಂದಿನ ತರಗತಿಯೊಳಗ ನಿಮ್ಗೆ ಹೇಳ್ತಾ ಹೋಗ್ತೇನೆ ಅಂತ. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆತಂತಂದ್ರೆ ನೀವೇನ್ ಮಾಡೋದಿಲ್ಲ ಅಂದ್ರೆ ಇದನ್ನ ನೋಡ್ತಾ ಹೋಗೋದಿಲ್ಲ. ಮುಂದಿನ ತರಗತಿಯೊಳಗೆ ನಾ ಏನ್ ಮಾಡ್ತೇನಪ್ಪ ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ. ನೀವು ಕರೆಕ್ಟ್ ಆಗಿ ವಿಡಿಯೋ ನೋಡ್ಕೊಂಡ್ರಿ ಅಂತಂದ್ರೆ ನೀವು ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತಾ ಹೋಗ್ರಿ. ಅಂದ್ರೆ ನಿಮ್ದು ಕೂಡ ಸ್ವಲ್ಪ ನಾಲೆಜ್ ಏನಾಗ್ತಾ ಹೋಗ್ತೈತಿ, ಇಂಪ್ರೂವ್ಮೆಂಟ್ ಹೋಗ್ತೈತಿ. ಸೊ ವಿದ್ಯಾರ್ಥಿಗಳು ಈ ರೀತಿಯ ತರಗತಿಗಳು ನಿಮಗೆ ಬೇಕು ಅಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಅಷ್ಟೇ ಅಲ್ಲ, ಪ್ರತಿದಿನದ ಒಂದು ಅಭ್ಯಾಸಕ್ಕಾಗಿ ನೀವು ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಂಡು ಅದರೊಳಗೆ ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸ್ಬೋದು. ಓಕೆ, ಥ್ಯಾಂಕ್ ಯು.